അരവിന്ദ് ലിംബാവളി അദ്ദേഹം ഏതാനും നിമിഷങ്ങളിൽ എത്തിച്ചേരുന്നതാണ്. അരവിന്ദ് ലിംബാവളി സർ എത്തിച്ചേർന്നിട്ടുണ്ട്. ഏതാനും നിമിഷങ്ങളിൽ നമ്മുടെ പബ്ലിക് മീറ്റിംഗ് തുടങ്ങാൻ പോവുകയാണ്. ರಿಂದ 2023ವರೆಗೆ ಮಹಾದೇವಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಒಬ್ಬ ಪ್ರಮುಖ ವ್ಯಕ್ತಿ ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ಪ್ರಮುಖ ಸಚಿವ ಸ್ಥಾನಗಳನ್ನು ವಹಿಸಿದ್ದಾರೆ. ಉನ್ನತ ಶಿಕ್ಷಣ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ವನ ಸಂಪತ್ತು ಸಚಿವರು ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಸಚಿವರಾಗಿದ್ದಾರೆ. ಬಹಳ ಹೆಮ್ಮೆ ಹಾಗೂ ಖುಷಿಯಿಂದ ಇಂದಿನ ಕಾರ್ಯಕ್ರಮದ ನಮ್ಮ ಮುಖ್ಯ ಅತಿಥಿ ಹಾನರಬಲ್ ಫಾರ್ಮರ್ ಮಿನಿಸ್ಟರ್ ಗವರ್ಮೆಂಟ್ ಆಫ್ ಕರ್ನಾಟಕ ಶ್ರೀ ಅರವಿಂದ್ ಲಿಂಬಾವಳಿ ಅವರುಗಳನ್ನ ವೇದಿಕೆ ಮೇಲೆ ನಾನು ಸ್ವಾಗತಿಸಿಕೊಳ್ತೀನಿ. ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನ ನಾವು ವೇದಿಕೆ ಮೇಲೆ ಸ್ವಾಗತಿಸಿಕೊಳ್ಳೋಣ. So I request you to please be seated. ಹಾಗೂ ಶ್ರೀ ಪಾಪಣ್ಣ ಸೀನಿಯರ್ ಲೀಡರ್ ಬಿಜೆಪಿ ಅವ್ರುಗಳನ್ನ ನಾನು ವೇದಿಕೆ ಮೇಲೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ಪಿಳ್ಳಪ್ಪ ಅವರು ಬಿಜೆಪಿ ಪ್ರೆಸಿಡೆಂಟ್ ಅವ್ರುಗಳನ್ನ ನಾನು ವೇದಿಕೆ ಮೇಲೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೂ ಶ್ರೀ ವೇಣು ಸೀನಿಯರ್ ಲೀಡರ್ ಬಿಜೆಪಿ ಅವ್ರುಗಳನ್ನ ವೇದಿಕೆ ಮೇಲೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ಅನಿಲ್ ಎಕ್ಸ್ ಪಂಚಾಯತ್ ಪ್ರೆಸಿಡೆಂಟ್ ಅವ್ರುಗಳನ್ನ ವೇದಿಕೆ ಮೇಲೆ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ಲಿಂಗರಾಜು ಅರಸ ಮಹಾದೇವಪುರ ಟಾಸ್ಕ್ ಫೋರ್ಸ್ ಕನ್ವೀನರ್ ಅವ್ರುಗಳನ್ನ ವೇದಿಕೆ ಮೇಲೆ ಬರಬೇಕಂತ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಶ್ರೀ ರವಿ ಅವರುಗಳು ಪಂಚಾಯತ್ ಪ್ರೆಸಿಡೆಂಟ್ ಅವ್ರುಗಳನ್ನ ವೇದಿಕೆ ಮೇಲೆ ಬರಬೇಕಂತ ಸ್ವಾಗತಿಸಿಕೊಳ್ತಾ ಇದ್ದೀನಿ. A warm welcome all of you on behalf of Pravasi Malayali Association Whitefield. ആദ്യം തന്നെ നമുക്ക് വെൽക്കം സ്പീച്ചാണ്. വെൽക്കം സ്പീച്ചിനായി സംഘടനയുടെ സെക്രട്ടറി ശ്രീ രാകേഷ് അദ്ദേഹത്തെ ഞാൻ ക്ഷണിച്ചുകൊള്ളുന്നു. എല്ലാവർക്കും നമസ്കാരം. നമ്മളെ പബ്ലിക് മീറ്റിങ്ങിൻ്റെ സമയം കുറച്ച് മാറിപ്പോയി. സാറിന് തിരക്കുള്ള കാരനാണ്. നമ്മൾ 3:30ക്കാണ് നമ്മൾ പ്ലാൻ ചെയ്തിരുന്നത്. സാറിന് വേറെ പരിപാടിയുണ്ട്. അപ്പോൾ എൻ്റെ ഒരു ഇതെന്ന് പറയുന്നത് നമ്മളെ വെൽക്കം ചെയ്യാന്നുള്ളതാണ്. അപ്പോൾ നമ്മൾ ಸರ್ ಮಲಯಾಳಮಲ್ಲಿ ಹೇಳಿ ಆಮೇಲೆ ಕನ್ನಡ ಹೇಳ್ತೀನಿ ಸರ್. ನಾನು ಕನ್ನಡ ಅಷ್ಟು ಚೆನ್ನಾಗಿಲ್ಲ ಇದ್ರೇನು. ആദ്യമായി നമ്മളെ ഫോർമർ മിനിസ്റ്റർ ശ്രീ ലിംബാവലി സാറിനെ നമ്മളെ പ്രോഗ്രാമിലേക്ക് സ്വാഗതം ചെയ്യുന്നു. പിന്നെ ಸಾರಿൻ്റെ കൂടെ വന്ന ആൾക്കാരുടെ പേര് ಹೆಸರು ನನಗೆ ಸಣ್ಣಾಗಿ ಗೊತ್ತಿಲ್ಲ. ಎಲ್ರಿಗೂ ಸ್ವಾಗತ ಹೇಳ್ತೀನಿ. ഓക്കെ. സോ അതുപോലെ തന്നെ നമ്മളെ പ്രോഗ്രാം ഇവിടെ കാണാൻ വന്ന എല്ലാവർക്കും ಸ್ವಾಗತം പറയുന്നു. ಸರ್, ಇದು ನಾವು ಆ್ಯಕ್ಚುಲಿ ಸರ್ ನೀವು 2 ವರ್ಷ ಮುಂಚೆ ಹೇಳಿದಲ್ಲ ಕನ್ನಡ ಪ್ರೋಗ್ರಾಮ್ ಏನು ಮಾಡ್ತಾಯಿಲ್ಲ ಅಂತಲ್ಲ. ಲಾಸ್ಟ್ ಟೈಮ್ ಮೇಡಮ್ ಬಂದಾಗ
ನಾವು ಕನ್ನಡ ಹಾಡೆಲ್ಲ ಆಡಿ ಫುಲ್ಲು ಪ್ಲ್ಯಾನಿಂಗ್ ನೀವು ಬರ್ತೀರಾ ಅಂತ ಅಂದ್ಕೊಂಡು ಎಲ್ಲ ಫುಲ್ ಸೆಟ್ ಮಾಡಿದೆ. ಈ ಸತಿ ತುಂಬ ಜಾಸ್ತಿ ಕನ್ನಡ ಪ್ರೋಗ್ರಾಮ್ ಆ್ಯಡ್ ಮಾಡಿದೆ. ಬಟ್ ನಮ್ಮ ಟೈಮಿಂಗ್ ಬಂದು 3 ಗಂಟೆಗೆ. ಎಲ್ಲರೂ ಊಟಕ್ಕೆಲ್ಲ ಹೋಗಿದ್ದಾರೆ. 3 ಪ್ರೋಗ್ರಾಮ್ ಇದೆ ಕನ್ನಡ ಪ್ರೋಗ್ರಾಮು. ಸೊ ಸಾರ್ ಬಂದಾಗ ಅದೆಲ್ಲ ಪರ್ಫಾರ್ಮ್ ಮಾಡೋಕ್ಕೆ ರೆಡಿ ಮಾಡಿ ಎಲ್ಲರೂ ಈಗ ಊಟಕ್ಕೆಲ್ಲ ಹೋಗಿದ್ದಾರೆ. ಸೊ ಅದು ಮಿಸ್ ಆಗಿಬಿಟ್ಟೆ ನಮಗೆ. ಅಲ್ಲ ವೀಡಿಯೋ ಕಳಿಸಿನ ಸರ್. ಸೊ ಅದೊಂದು ನಮ್ಮವ್ರಿಗೆ ಬೇಜಾರಾಗುತ್ತೆ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ ಮಾಡಿರೋದು. ಒಂದು ಡ್ಯಾನ್ಸ್ ಇದೆ, ಒಂದು ಗ್ರೂಪ್ ಡ್ಯಾನ್ಸು ಯಕ್ಷಗಾನ ಅಂತ, ಅದು ಕನ್ನಡದಲ್ಲಿ ಅವರು ಎಲ್ಲ ಪ್ಲ್ಯಾನ್ ಮಾಡಿದರು. ಎಲ್ಲರೂ ಊಟಕ್ಕೆಲ್ಲ ಹೋಗಿದ್ದಾರೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಆಲ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಸೊ ಸರ್ ಫಸ್ಟ್ ನಾವು ದೀಪ ಹಚ್ಚಬೇಕು ನಮ್ಮದು ಇನಾಗ್ರೇಷನು. ಅದಾದಮೇಲೆ ಸಾರ್ದು ಸ್ಪೀಚು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. दीपज्योतिर्नमोस्तुते. दीपज्योतिः परब्रह्म दीपज्योतिर्जनार्दनः. दीपज्योतिः परब्रह्म दीपज्योतिर्जनार्दनः. दीपो हरतु मे पापम् सन्ध्यादीपनमोस्तुते. ओ दीप ब्रह्मरूपस्त्वम् ज्योतिषां प्रभुरव्ययः. ओ दीप ब्रह्मरूपस्त्वम् ज्योतिषां प्रभुरव्ययः. आरोग्यं देहि पुत्रांश्च मतिं स्वच्छां हि मे सदा. रवेरस्तं समारभ्य यावत् सूर्योदयो भवेत्. रवेरस्तं समारभ्य ಈ ಒಂದು ವೇದಿಕೆ ಮೇಲೆ ನೀವು ನಿಮಗೆ ಟೈಮ್ ಮಾಡಿಕೊಂಡು ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದೇ ಒಂದು ದೊಡ್ಡ ವಿಷಯ. ದಯವಿಟ್ಟು ನಮಗೋಸ್ಕರ ಒಂದು 2 ಹಿತನುಡಿಗಳನ್ನು ಆಡಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರವಾಸಿ ಮಲಯಾಳಿ ಅಸೋಸಿಯೇಷನ್ನ ಓಣಂ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಪ್ರವಾಸಿ ಮಲಯಾಳಂ ಅಸೋಸಿಯೇಷನ್ನ ಚೇರ್ಮನ್ ಆದಂಥ DRK ಪಿಳ್ಳೈ ಅವರೇ, ಅಧ್ಯಕ್ಷರಾದಂಥ ರಮೇಶ್ ಅವರೇ, ಕಾರ್ಯದರ್ಶಿಗಳಾದಂಥ ರಾಜೇಶ್ ಅವರೇ, ಕೋಶಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರೇ, ಪಾಪಣ್ಣ ಅವರೇ, ಪಿಳ್ಳಪ್ಪ ಅವರೇ, ಲಿಂಗರಾಜ್ ಅರಸ್ ಅವರೇ, ರವಿ ಅವರೇ, ಅನಿಲ್ ಅವರೇ, ಜ್ಯೋತಿಪುರ ವೇಣು ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಪ್ರವಾಸಿ ಮಲಯಾಳಂ ಅಸೋಸಿಯೇಷನ್ನ ಸದಸ್ಯರೇ. ಶುಡ್ ಐ ಸ್ಪೀಕ್ ಇನ್ ಕನ್ನಡ ಆರ್ ಶುಡ್ ಐ ಸ್ಪೀಕ್ ಇನ್ ಇಂಗ್ಲೀಷ್? ವಾಟ್ ಲ್ಯಾಂಗ್ವೇಜ್? ಹೌ ಮೆನಿ ಆಫ್ ಯು ನೋ ಕನ್ನಡ? ಪ್ಲೀಸ್ ರೈಸ್ ಯುವರ್ ರೈಟ್ ಹ್ಯಾಂಡ್. Oh, fine. Some people have not raised. They don't know Kannada or they don't want to raise the hand. Who don't know Kannada, please translate my speech to them if they don't know Kannada. ಇವತ್ತು ನಾನು ಅರುಣ್ ಹತ್ರನ ಕೇಳ್ತಾ ಇದ್ದೆ ಓಣಂ ಯಾವಾಗ ಅಂತ. ಓಣಂ ಈಸ್ ಆನ್ 5th September. So you are celebrating Onam before that. That's why I came early. Because last year I missed this opportunity. This year also it is supposed to miss. I have an emergency meeting at 3 o'clock in the city. I thought that I should not miss. If I go early also, I can meet some people who are members of this association. I have associated with this association very long time. That's why I came here.
So, Onam Bhojanam is special. Lunch is special, no? He was telling me that all items came from Kerala. Preparation done by here. And also I am happy that, including anchor, most of you people are speaking Kannada now. You have become a Bengalurians. That is the good thing. Usually I request the people who settled in Bangalore, particularly in our area. I requested several times, you won't go back to Kerala. I know that 5th September you will go back because there's a long weekend. You want to celebrate Onam in Kerala, in your native places. But you will come back. You have purchased a villa or flat here already and settled here. So you are become a Bengalurians. So Ramesh has told me that there are some Kannada programs in this. I asked him, if I am in hurry, but I will watch in the social media. Make the videograph, send it to me. I will definitely see that in my leisure time. So how the pronunciation will come for Keralites in Kannada. So, of course, it is a family get-together. Why you have named it as a Pravasi Malayalam Association, I don't know. No, they are out, maybe they are outside Keralites, but they are Bengalurians now. So, you are not doing any Pravasi to Kerala. Outside Kerala you came, that's why you have named it as a Pravasi. Huh. Don't feel you are Keralite. Feel it you are a Bengalurian. I will treat it as a Bengalurian. Rahul Gandhi will not treat you. Because he has recently objected, no? You have given a vote to him in Wayanad, and now you have given a vote to his sister. Recently has alleged on Mahadevapura. You have seen in the media, no? In Mandur, there are Keralites. Kerala, Malayalam speaking Bengalurians. I will not call it as a Keralites. Their photographs are very small. He said, this is a fake one. Some addresses are missing. He said it is a fake. Including Keralites, including Malayalam speaking Bengalurians, he called vote chori. Where you have given a vote in Wayanad. So, we won't tolerate this. False allegations and calling who are from different states coming from outside Bangalore, settling here, working here, maybe in the software field, maybe in the other fields, they have a right to vote. They have enrolled themselves. And you have no right to call them as a chori, theft. You cannot. So I demanded very next day, you should apologize for the mistake what you have done. Till now he has not done it. His party man has said, this is a mistake has been done from our side. So Rahul Gandhi should ask the apology for this. Whatever it may be, I don't want to
go into that details. So this is a special occasion, festival occasion for you all. And I wanted to taste the food. But I am in hurry. Little bit of payasam I can. What is there? What is the special item? What they have prepared? No, Onam is vegetarian only. So, 3 type of paisa. Okay. So, ನಿಮ್ಮೆಲ್ಲರಿಗೂ ಓಣಂ ಶುಭಾಶಯಗಳು. ಥ್ಯಾಂಕ್ ಯು. ಬಹಳ ಧನ್ಯವಾದಗಳು ಸರ್. ಊಟ ಮಾಡದೆ ಬಿಡಲ್ಲ ನಿಮ್ಮನ್ನ. ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಇಸ್ ದ್ಯಾಟ್ ಯು ಕೆಪ್ಟ್ ಆನ್ ಟೆಲ್ಲಿಂಗ್ ದಿಸ್ ಇಸ್ ವಿ ಆರ್ ನಾಟ್ ಪ್ರವಾಸೀಸ್, ರೈಟ್? ಆ್ಯಕ್ಚುಲಿ ಬ್ಯಾಂಗ್ಳೂರ್ ಇಸ್ ಲೈಕ್ ಅ ಸೆಕೆಂಡ್ ಹೋಮ್ ಫಾರ್ ಆಲ್ ಆಫ್ ಅಸ್. ನಾವಿಲ್ಲಿ ಸೆಟ್ಲ್ ಆಗಿದ್ದೀವಿ, ಬಟ್ ನಾವು ಕನ್ನಡ ಕಲ್ತಿದ್ದೀವಿ. ಬಟ್ ಅದಕ್ಕೆಲ್ಲ ಮೀರಿ ಏನು ಹೇಳಬೇಕು ಅಂದರೆ, ನಿಮ್ಮಂಥ ಜನನಾಯಕರು ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ದೀರಾ. ಹೋಲ್ ಹಾರ್ಟೆಡ್ಲಿ ಯು ಹ್ಯಾವ್ ವೆಲ್ಕಮ್ಡ್ ಅಸ್, ಯು ಹ್ಯಾವ್ ಅಕ್ಸೆಪ್ಟೆಡ್ ಅಸ್ ಹೋಲ್ ಹಾರ್ಟೆಡ್ಲಿ. ಅದಕ್ಕೆ ನಾವು ಇಷ್ಟು ಖುಷಿಯಾಗಿ ಇವಾಗ ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರೋದು. ಸೊ ಬಹಳ ಧನ್ಯವಾದಗಳು ಸರ್. ನಿಮಗೋಸ್ಕರ ಇನ್ನೊಂದು ಸಾಂಗ್ ಡೆಡಿಕೇಟ್ ಮಾಡೋಕ್ಕೆ ಶ್ರೀ ಮುರಳಿ ಅವರು ಬಂದಿದ್ದಾರೆ. ಕ್ಯಾನ್ ವಿ ಹ್ಯಾವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ವೆಲ್ಕಮ್ ಮುರಳಿ ಆನ್ ಟು ದ ಸ್ಟೇಜ್. ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕ ನೀನೇ, ನಿನ್ನಷ್ಟಕ್ಕ ನೀನೇ ಹೇಗೆ ನಗುವೆ, ನಿನ್ನಷ್ಟಕ್ಕ ನೀನೇ ಹೇಗೆ ನಗುವೆ. ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕ ನೀನೇ, ನಿನ್ನಷ್ಟಕ್ಕ ನೀನೇ ಹೇಗೆ ನಗುವೆ, ನಿನ್ನಷ್ಟಕ್ಕ ನೀನೇ ಹೇಗೆ ನಗುವೆ. ಮುಂಜಾನೆ ಹೋಟಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಮುಂಜಾನೆ ಹೋಟಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಬಂಗಾರದ ದಿಲ್ಲಿ ಬನ್ನಡ ಸೂರ್ಯನು ನೋಡಲು ಗಾಯುತ್ತಿದೆ, ಬಂಗಾರದ ದಿಲ್ಲಿ ಬನ್ನಡ ಸೂರ್ಯನು ನೋಡಲು ಗಾಯುತ್ತಿದೆ. ಎಲ್ಲಿಂದಲೋ ನೀನು ಬಂದೆ, ಸೂರ್ಯನ ಮರಿ ಮಾಡಿ ನಿಂದೆ, ಎಲ್ಲಿಂದಲೋ ನೀನು ಬಂದೆ, ಸೂರ್ಯನ ಮರಿ ಮಾಡಿ ನಿಂದೆ. ದಾಳಿಂಬ ಹಣ್ಣಂದ ನೀನು, ನಗು ಚೆಲ್ಲಿದ ನಾರಣವೇಣು, ಇನ್ನಮ್ಮ ನಕ್ಕರನೇನು, ಆ ಸೂರ್ಯನೇ ನಾಚಿಕೊಂಡಾನು. ಯಾರೇ 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 ನಿನ್ನಷ್ಟಕ್ಕ ನೀನೇ ಹೇಗೆ ನಗುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಹೇಗೆ ನಗುವೆ, ಯಾರೇ ನೀನು ಚೆಲುವೆ.
ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಗಿನಲ್ಲಿ, ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಗಿನಲ್ಲಿ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದೆ. ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ನೀನೇ ನಿಂತಿದ್ದೆ ಅಲ್ಲಿ ಅಲ್ಲಿ ನಂತಗವನ್ನ ಚಲ್ಲಿ, ಚಂದ್ರನಿಲ್ಲ ಬಾನಿನಲ್ಲಿ ನೀ ನಿಂದೆ ನನ್ನ ಕಾವ್ಯದಲ್ಲಿ. ಯಾರೇ 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 ನಿನ್ನಷ್ಟಕ್ಕೆ ನೀನೇ ಹೇಗೆ ನಗುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಹೇಗೆ ನಗುವೆ, ಯಾರೇ ನೀನು ಚೆಲುವೆ. താങ്ക് യു. ഞാനൊരു രണ്ടുപേര് പാടി സ്കോർ ചെയ്യാന്ന് വിചാരിച്ചിട്ടാണ് പാടിയത്. അപ്പോഴേക്ക് ഇദ്ദേഹം വന്നു. ശ്രീ മുരളി അദ്ദേഹത്തിന് ഒരു ചെറിയ ഗിഫ്റ്റ് നൽകാനായി നമ്മുടെ ഇന്നത്തെ ചീഫ് ഗസ്റ്റ് ശ്രീ അരവിന്ദ് ലിംബാവളി അദ്ദേഹത്തെ ഞാൻ ക്ഷണിച്ചുകൊള്ളുന്നു. വളരെ ധന്യവാദಗಳು. യക്ഷഗാന അവതരിപ്പിക്കാൻ നമ്മുടെ മുന്നിൽ ഇതാ എത്തിയിരിക്കുന്നു നിഹാരിക, പരിണീത, വേദശ്രീ, സായി ഈശ്വരി, യുക്ത ആൻഡ് ചാരിക. Can we give them a big round of applause? ആണുകളെ യക്ഷഗാന ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನ
മച്ച് സ്വാതി നൃത്യാലയ ഫോർ ദിസ് വണ്ടർഫുൾ പെർഫോമൻസ്. നമ്മുടെ ഇന്നത്തെ മുഖ്യ അതിഥി ഹോണറബിൾ ഫോമർ മിനിസ്റ്റർ ഗവൺമെൻറ് ഓഫ് കർണാടക ശ്രീ അരവിന്ദ് ലിംബാവളി അദ്ദേഹത്തിനെ ആദരിക്കുന്ന ചടങ്ങാണ്. അദ്ദേഹത്തിനെ ಆಧರಿക്കുന്നതിനായി ശ്ರೀ ರಮೇಶ್ ಕುಮಾರ್ ಸಂಘಟನೆಯ ಪ್ರೆಸಿಡೆಂಟ್ അദ്ദേഹത്തെ ഞാൻ ಕ್ಷಣಿಸಿಕೊಳ್ಳುന്നു. ಸರ್, ನಮ್ಮ ಕಡೆಯಿಂದ ಈ ಒಂದು ಆಧಾರವನ್ನು ಸ್ವೀಕರಿಸಿಕೊಳ್ಬೇಕಂತ ವಿನಂತಿಸಿಕೊಳ್ತೇನೆ. ಶ್ರೀ ಅರವಿಂದ್ ಲಿಂಬಾವಳಿ ಸರ್ ಅವರಿಗೆ ದೊಡ್ಡ ಚಪ್ಪಾಳೆ. ധന്യവാദಗಳು. അദ്ദേഹത്തിന് ചില തിരക്കുകൾ കാരണം ഹി ഹാസ് ടു ലീവ് ദ സ്റ്റേജ് ഫോർ നൗ. അതിന് മുന്നേ നമുക്കൊരു ചെറിയ വോട്ട് ഓഫ് താങ്ക്സ് ആണ്. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಇದು 2 ವರ್ಷ ಹಿಂದೆ ಲಿಂಬಾವಳಿ ಸರ್ ಬಂದ್ಬಿಟ್ಟು ನಮ್ಮದಲ್ಲಿ ಸಂಘದಲ್ಲಿ ಚಿಂಗನಲಾವು ಸಂಘದಲ್ಲಿ ಎಲ್ಲರೂ ಕನ್ನಡ ಲ್ಯಾಂಗ್ವೇಜ್ ಕಲಿಸಬೇಕು ಎಂದು ಅವಶ್ಯಕತೆ ಕುರಿತು ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು 2 ರಾಜ್ಕುಮಾರ್ ಅನ್ನಲ್ಲಿ 2 ಲೈನ್ ಹಾಡಿದೆಯೇ. ಒಂದು ಆಟ ಊಟ ಓಟ ಕನ್ನಡ ಒಂದನೇ ಪಾಠ. ಕನ್ನಡ ಭಾಷೆ ಕಲಿತ ಬಗೆಯೇ ಜೀವನ ವೇದನ ಊಟ. ವೆರಿ ವೆರಿ ಮಚ್ ಥ್ಯಾಂಕ್ ಯು. It is your blessings. We have led Kannada. With your permission, ಒಂದು ಪ್ರೋಗ್ರಾಮ್ ನೋಡೋಕ್ಕಾಗತ್ತಾ ಸರ್? ಕನ್ನಡ ಪ್ರೋಗ್ರಾಮ್ ಡ್ಯಾನ್ಸ್ನಲ್ಲಿ ಊಟ ಆದಮೇಲೆ ಒಂದೇ ಇರುತ್ತೆ. ಅಲ್ಲ, ಊಟ ಚೆನ್ನಾಗಿರುತ್ತೆ. ഇപ്പോൾ ഈ പ്രോഗ്രാം ಚೆನ್ನಾಗಿದೆ ಮಾಡದೆ ಕಾರಣ ಎಲ್ಲ ಸ್ಪಾನ್ಸರು ಆ ಸ್ಪಾನ್ಸರ್ ಇಲ್ಲದರೆ ಈ ಪ್ರೋಗ್ರಾಮ್ ಇಷ್ಟು ಚೆನ್ನಾಗಿದೆ ಮಾಡಾಗತ್ತೇ ಇರಲಿಲ್ಲ. ಅದಕ್ಕೋಸ್ಕರ ಅವರಿಗೂ ನಮ್ಮ ಅಸೋಸಿಯೇಷನ್ ಇಲ್ಲ ಎಲ್ಲರಿಗೂ ಕೋಟಿ ಧನ್ಯವಾದಗಳು, ಕೋಟಿ ನಮಸ್ಕಾರಗಳು. എല്ലാവർക്കും ധന്യവാദಗಳು, നമസ്കാരം. ഹാപ്പി ഓണം ടു ഓൾ. ചപ്പാളെ ഇത്ര പോരാ, കാരണം നമ്മൾ ചീഫ് ഗസ്റ്റ് ആണ്. ಓಕೆ, ಥ್ಯಾಂಕ್ ಯು ಆಲ್. ನಾನು ಹೇಳಿದ್ರೇನೆ ಅವ್ರು ಚಪ್ಪಾಳೆ ತಟ್ಟೋದು. ಚಪ್ಪಾಳೆ. ನಮ್ಮ ಇವತ್ತಿನ ಪ್ರೋಗ್ರಾಮ್ ಮೇನ್ ಸ್ಪಾನ್ಸರ್ಸ್ ಸೌಪರ್ಣಿಕಾ, ELV ಪ್ರಾಜೆಕ್ಟ್ಸ್, ನಂಬಿಯಾರ್ ಬಿಲ್ಡರ್ಸ್ ಆ್ಯಂಡ್ ಕೋ ಎಲಿವ್ ಎಸ್ಟೇಟ್. ಸರ್ಗೆ ನಾವು ಚೆಕ್ ಅಂದರೆ ಸರ್ ಚೆಕ್ ಮೇಟ್ ಅಂತಾರೆ. ಪ್ರೋಗ್ರಾಮ್ ನೋಡಿ ಅಂದರೆ ಊಟನ ಪ್ರೋಗ್ರಾಮ ಅಂತ ಕೇಳ್ತಾ ಇದ್ದಾರೆ. ಸೊ ಸರ್, ಪ್ಲೀಸ್ have our food, please enjoy our food. We know that you have a busy schedule, at least you have made some time and come for us. Thank you so much sir. ಎಲ್ರಿಗೂ ಶ್ರೀ ಪಾಪಣ್ಣ ಅವ್ರಿಗೆ, ಶ್ರೀ ಪಿಳ್ಳಪ್ಪ ಅವ್ರಿಗೆ, ಶ್ರೀ ಅನಿಲ್ ಅವ್ರಿಗೆ, ಶ್ರೀ ವೇಣು ಅವ್ರಿಗೆ, ಶ್ರೀ ಲಿಂಗರಾಜ್ ಅವ್ರಿಗೆ, ಶ್ರೀ ರವಿ ಅವ್ರಿಗೆ ಎಲ್ರಿಗೂ ಬಹಳ ಧನ್ಯವಾದಗಳು.